ಅಮೆರಿಕದ ಸೇನೆಯಷ್ಟು ಬೇರ್ಯಾವ ಸೇನೆಯೂ ಕೂಡ ಬಲಿಷ್ಠವಾಗಿಲ್ಲ. ಈ ಮಾತನ್ನ ಹೇಳಿರೋದು ಅಮೆರಿಕ ಅಧ್ಯಕ್ಷರಾಗಿರುವಂತ ಡೊನಾಲ್ಡ್ ಟ್ರಂಪ್. ನ್ಯಾಟೋ ಮಿತ್ರರ ಮೇಲೆ ಬೆಂಕಿ ಉಗುಳಿದ್ದಾರೆ ಅಮೆರಿಕ ಅಧ್ಯಕ್ಷರು. ನಮ್ಮ ಸೇನೆ ಬಲಿಷ್ಠ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ನ್ಯಾಟೋ ಮಿತ್ರರ ಮೇಲೆ ಬೆಂಕಿ ಉಗುಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧದ ಹೋರಾಟದಲ್ಲಿ ಜರ್ಮನಿ ನಮ್ಮೊಂದಿಗಿದೆ. ಸ್ಪೇನ್ ಜೊತೆಗಿನ ನಮ್ಮ ಒಪ್ಪಂದಗಳನ್ನು ಕಡಿದುಕೊಳ್ತಾ ಇದ್ದೇವೆ. ಸ್ಪೇನ್ ಜೊತೆಗಿನ ವ್ಯಾಪಾರವನ್ನ ನಾವು ನಿಲ್ಲಿಸ್ತಾ ಇದ್ದೇವೆ. ಸ್ಪೇನ್ ಜೊತೆ ಯಾವುದೇ ಸಂಬಂಧವನ್ನ ಹೊಂದೋಕೆ ನಾವು ಬಯಸೋದಿಲ್ಲ. ವ್ಯಾಪಾರವನ್ನ ನಿಲ್ಲಿಸ್ತೇವೆ. ಇದರ ಮುಂದುವರಿದ ಭಾಗವಾಗಿ ಸ್ಪೇನ್ ಜೊತೆ ಯಾವುದೇ ಸಂಬಂಧವನ್ನ ಹೊಂದೋಕೆ ಅಮೆರಿಕ ಬಯಸೋದಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರಿಟನ್ ಬಗ್ಗೆ ಅತೃಪ್ತಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. Enthusiastic about it. Germany, everybody, and Spain didn't do it, and now Spain actually said that we can't use their bases, and that's all right. We don't. We could use their base if we want. We could just fly in and use it. Nobody's going to tell us not to use it, but we don't have to. But they were unfriendly, and so I told him we don't want to. Spain has absolutely nothing that we need other than great people. They have great people, but they don't have great leadership. And as you know, they were the only country that in NATO would not agree to go up to 5%. I don't think they would have agreed to go up to anything. They wanted to keep it at 2%, and they don't pay the 2%. So we're going to cut off all trade with Spain. We don't want anything to do with Spain. Everybody was enthusiastic about it. Germany, everybody. And Spain didn't do it. And now Spain actually said that we can't use their bases, and that's all right. We don't. We could use their base if we want. We could just fly in and use it. Nobody's going to tell us not to use it, but we don't have to. But they were unfriendly, and so I told him we don't want to. Spain has absolutely nothing that we need other than great people. They have great people, but they don't have great leadership. And as you know, they were the only country that in NATO would not agree to go up to 5%. I don't think they would have agreed to go up to anything. ಬೇರೆ ಬೇರೆ ದೇಶಗಳಿಗೆ ನ್ಯಾಟೋ ಪಡೆಗಳ ಅಥವಾ ನ್ಯಾಟೋ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಹೇಳಿರುವಂತ ಮಾತನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ಶಶಿ. ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಖಮೇನಿ ಹತ್ಯೆ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಯಾರಾಗ್ತಾರೆ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿತ್ತು. ಈಗ ಖಮೇನಿಯ ಹಿರಿಯ ಪುತ್ರ ಎನ್ನುವಂಥದಾಗ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆ ಮುಂದೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ಬೋದಾ ಹೇಗೆ? ಏನಂತಂದ್ರೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಕಳೆದ 4 ದಿನದಿಂದಲೂ ಕೂಡ ನಿರಂತರವಾಗಿ ಕದನ ವಿರಾಮ ನಡೀತಲೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಯಾವಾಗ ಖಮೇನಿ ಹತ್ಯೆ ಆದ್ರು ಆಗ ಅದರ ಜೊತೆ ಅವರ ಸಂಪುಟದಲ್ಲಿರುವಂತಹ ಎಲ್ಲ ಸಹೋದ್ಯೋಗಿಗಳು ಕೂಡ ಹತ್ಯೆಗೀಡಾದ್ರು. ರಕ್ಷಣಾ ಸಚಿವರು, ರಕ್ಷಣಾ ಅಧಿಕಾರಿಗಳೆಲ್ಲರೂ ಕೂಡ ಸಂಪೂರ್ಣವಾಗಿ ಧ್ವಂಸಗೊಂಡಿದ್ರು. ಇದೇ ಕಾರಣಕ್ಕಾಗಿ ಸರ್ವೋಚ್ಚ ನಾಯಕರನ್ನ ಯಾರನ್ನ ಆಯ್ಕೆ ಮಾಡಬೇಕು, ಯಾರ ನೇತೃತ್ವದಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇರಾನ್ನಲ್ಲಿ ಸಾಕಷ್ಟು ಚರ್ಚೆಗಳನ್ನ ನಡೀತು. ಯಾಕಂತಂದ್ರೆ ಒಂದು ಕಡೆ ಇಸ್ರೇಲ್ ದಾಳಿಯನ್ನ ಮಾಡ್ತಿದೆ, ಅದರ ಜೊತೆ ಅಮೆರಿಕ ಕೂಡ, ಎರಡೂ ದೇಶಗಳು ಕೂಡ ಸೇರಿ ಇರಾನ್ ಮೇಲೆ ನಿರಂತರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅದ್ರ ಜೊತೆ ಟೆಹರಾನ್ ಏನಿದೆ ರಾಜಧಾನಿ, ಅಲ್ಲಿ ರಾಯಭಾರಿ ಕಚೇರಿ ಇದೆ ಇರಾನ್ ನಲ್ಲಿರುವಂತ, ಅದ್ರ ಮೇಲೆ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ದುಬೈನಲ್ಲಿರುವಂತ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಕೂಡ ದಾಳಿಯನ್ನ ಮುಂದುವರಿಸಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಯಾವಾಗ ಮುಂದುವರಿತಿದೋ ಈ ಕಾರಣದಿಂದಾಗಿ ಯುದ್ಧವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ, ನಾವು ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಅನ್ನ ಎದುರಿಸ್ತೇವೆ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಒಂದು ರೀತಿಯಂತ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ. ಅದೇ ಕಾರಣಕ್ಕಾಗಿ ಅಮೆರಿಕ ನಾವು ಯಾರು ಕೂಡ ಕಮ್ಮಿ ಇಲ್ಲ, ಅಮೆರಿಕದಲ್ಲಿರುವಂತಹ ರಕ್ಷಣಾ ಸಾಮರ್ಥ್ಯ ಏನಿದೆ ಅದು ಬಲಿಷ್ಠವಾಗಿದೆ, ಯಾವ ದೇಶಗಳನ್ನು ಕೂಡ ಬೇಕಾದ್ರೂ ನಾವು ಸಮರ್ಥರಿದ್ದೇವೆ, ಎದುರಿಸ್ತೇವೆ, 5th ಜನರೇಷನ್ ಯುದ್ಧ ವಿಮಾನ ಕೂಡ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಇರಾನ್ಗೆ ಎದುರಿಸುವಂತ ಕೆಲಸವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ಅಷ್ಟೇ ಅಲ್ಲದೆ ನಮ್ಮ ಜೊತೆ ಜಪಾನ್ ಕೂಡ ನಮ್ಮ ಜೊತೆ ಇದೆ ಯುದ್ಧದಾಗಿ, ಹಾಗಾಗಿ ನೀವೇನಾದ್ರೂ ಯುದ್ಧವನ್ನ ನಿಲ್ಲಿಸಿಲ್ಲ ಇಲ್ಲ ಅಂತಂದ್ರೆ ಅದೇ ರೀತಿಯಲ್ಲೂ ಕೂಡ ಉಗ್ರಗಾಮಿಗಳಿಗೆ ಚಟುವಟಿಕೆಗೆ ನೀವೇನು ಅವಕಾಶವನ್ನ ಮಾಡಿಕೊಡ್ತೀರಿ, ಅದನ್ನ ತಕ್ಷಣ ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ ಅನ್ನೋ ಮಟ್ಟಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ನಿರ್ಧಾರಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಎಲ್ಲಾ ಯುದ್ಧದ ನಡುವೆ ಕೂಡ ತೈಲ ರಾಷ್ಟ್ರಗಳನ್ನ ನಂಬಿಕೊಂಡಿರುವಂತ ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಆರ್ಥಿಕ ಹೊರೆ ಸಾಕಷ್ಟು ಪ್ರಮಾಣದಲ್ಲಿ ಬೀಳ್ತಿದೆ. ಒಂದ್ ಕಡೆ GDP ಇಳಿಕೆ ಆಗ್ತಿದೆ. ಅಲ್ಲಿಂದ ಬರ್ತಿದಂತ ಆಮದಾಗಿರ್ಬೋದು, ರಫ್ತಿನ ಮೇಲೆ
ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳು ಬೀಳ್ತದೆ. ಹೀಗಾಗಿ ಯುದ್ಧವನ್ನ ಏನು ಇಸ್ರೇಲ್ ಮತ್ತೆ ಇರಾನ್ ನಿಲ್ಲಿಸದೇ ಇದ್ರೆ, ಇಲ್ಲ ಡೊನಾಲ್ಡ್ ಟ್ರಂಪ್ ಅಲ್ಲಿ ಎಂಟ್ರಿ ಕೊಟ್ಟು ಏನು ಇರಾನ್ ಮೇಲೆ ಧ್ವಂಸವನ್ನ ಮಾಡದೇ ಇದ್ರೆ ಆ ಇಡೀ ವಿಶ್ವ ಶಾಂತಿಯುತವಾಗುತ್ತೆ. ಇಲ್ಲ ಅಂತಂದ್ರೆ ಮತ್ತೊಂದಷ್ಟು ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಸಂಪತ್. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಭೂಮಿಯಿಂದ ಹಿಂದೆ ಸರಿಯುವಂತೆ ಕಾಣ್ತಾ ಇಲ್ಲ. ಇತ್ತ ನ್ಯಾಟೋ ಮಿತ್ರರ ಮೇಲೆ ಯಾಕೆ ಅಮೆರಿಕ ಅಧ್ಯಕ್ಷರಿಗೆ ಇಷ್ಟೊಂದು ಅಸಮಾಧಾನ? ಜೊತೆಗೆ ಸ್ಪೇನ್ ಜೊತೆಗಿನ ವ್ಯಾಪಾರ ಒಪ್ಪಂದ ಆಗಿರ್ಬೋದು, ಇದನ್ನ ನಾವು ಅವ್ರು ಯಾಕೆ ಕಡಿತ ಮಾಡ್ಕೊಳ್ತಾ ಇದ್ದಾರೆ? ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ, ಯಾಕಂದರೆ ಏನು ಇರಾನ್ನಲ್ಲಿ ಇಡೀ ವಿಶ್ವಕ್ಕೆ ಸರಬರಾಜು ಮಾಡುವಂಥ ತೈಲ ಕಂಪ್ನಿಗಳು ಅಲ್ಲಿದೆ. ಈ ಕಾರಣದಿಂದಾಗಿ ಅತ್ಯಂತ ವಿಶ್ವದಲ್ಲಿ ಕಡಿಮೆ ಬೆಲೆಗೆ ತೈಲಗಳನ್ನು ಬೇರೆ ರಾಷ್ಟ್ರಗಳಿಗೆ ಅವ್ರಿಗೆ ಬೇಕಾದಂಥ ಏನು ನ್ಯಾಟೋದಲ್ಲಿ ಯಾರಿದ್ದಾರೋ ಅವರಿಗೆ ಸರಬರಾಜು ಮಾಡುವಂಥ ಕೆಲಸವನ್ನು ಇರಾನ್ ದೇಶ ಮಾಡ್ತಿದೆ. ಆದರೆ ಅಮೇರಿಕಾಗೆ ಅವರು ಅದೇ ಏನು ಮೊತ್ತದಲ್ಲಿ ಅವರು ತೈಲವನ್ನು ರಫ್ತವನ್ನು ಮಾಡ್ತಲ್ಲ. ಹೀಗಾಗಿ ನಾವು ವಿಧಿಸಿದಂಥ ಸುಂಕವನ್ನೇ ನೀವು ಅದೇನು ತೆರಿಗೆಯನ್ನು ನೀವು ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಏನು ಅಮೇರಿಕ ಅಧ್ಯಕ್ಷರಂತ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇರಾನ್ಗೆ, ಅವ್ರ ಜೊತೆನೂ ಕೂಡ ನಾವು ಯುದ್ಧವನ್ನು ಮಾಡೋದು ಕೂಡ ಸಿದ್ಧರಿದ್ದೇವೆ ನಾವು ಅಂತೇಳಿ ಕೂಡ ಈಗ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇರಾನ್ಗೆ ಎಲ್ಲ ಒಂದು ಕಡೆ ನ್ಯಾಟೋದಲ್ಲಿ ಒಂದಷ್ಟು ರಾಷ್ಟ್ರಗಳು ಅವರಿಗೆ ಬೆಂಬಲ ಕೊಡ್ತಾ ಇದ್ರು ಕೂಡ ಒಂದಷ್ಟು ಜನ ಹಿಂದೆ ಸರಿತಿದ್ದಾರೆ. ಯಾಕಂತಂದ್ರೆ ಅಮೆರಿಕವನ್ನ ಎದುರಿಸುವಂತ ಸಾಮರ್ಥ್ಯದ ಯುದ್ಧ ವಿಮಾನಗಳು ಯುದ್ಧೋಪಕರಣಗಳು ನಮ್ಮ ಜೊತೆ ಇಲ್ಲ, ಅಷ್ಟೊಂದು ಸೈನ್ಯ ಪಡೆ ಕೂಡ ನಮ್ಮ ಹತ್ರ ಇಲ್ಲ ಅಂತಿದ್ದಾರೆ. ಯಾಕಂದ್ರೆ ಅಲ್ಲಿ ಈಗಾಗಲೇ ಜನಸಂಖ್ಯೆ ಕೂಡ ಕಡಿಮೆ, ವಿಸ್ತೀರ್ಣ ಕಮ್ಮಿ, ಅದ್ರ ಜೊತೆ ಒಂದೇ ಒಂದು ಅಣುಬಾಂಬ್ ಹಾಕಿದ್ರು ಕೂಡ ಇಡೀ ರಾಷ್ಟ್ರವೇ ಸಂಪೂರ್ಣವಾಗಿ ಧ್ವಂಸ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ನ್ಯಾಟೋ ವಿರುದ್ಧನೂ ಕೂಡ ಏನು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕಿಡಿಯನ್ನ ಕಾರಿ ನಾವೆಲ್ಲವನ್ನು ಕೂಡ ಧ್ವಂಸ ಮಾಡೋದು ಕೂಡ ಸಿದ್ಧರಿದ್ದೇವೆ ಅಂತಿದ್ದಾರೆ. ಆದರೆ ನಾವು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಮ್ಮಿ ಇಲ್ಲ. 5th ಜನರೇಷನ್ ಯುದ್ಧ ವಿಮಾನ ಕೂಡ ನಮ್ಮ ಹತ್ರ ಇದೆ. ಯಾವುದೇ ಯುದ್ಧ ಉಪಕರಣಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಎಷ್ಟೇ ಯುದ್ಧ ವಿಮಾನಗಳು ಬಂದರೂ ಕೂಡ ನಾವು ಕೂಡ ಅದನ್ನ ಒಡೆದು ಉಳಿಸ್ತೇವೆ ಅಂತ ಹೇಳ್ಬಿಟ್ಟು ಏನು ಅಮೆರಿಕ ಏನು ರಾಯಭಾರಿ ಕಚೇರಿ ದುಬೈನಲ್ಲಿತ್ತೋ ಅಲ್ಲಿ ದಾಳಿಯನ್ನ ಮಾಡಿ ಇರಾನ್ ಕೂಡ ನಾವು ಕೂಡ ಯುದ್ಧದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಕದನ ವಿರಾಮಕ್ಕೆ ಬ್ರೇಕ್ ಬೀಳೋವರೆಗೂ ಕೂಡ ಇಡೀ ವಿಶ್ವದ ಶಾಂತಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದಾಗಿದೆ ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.